ಏನಿದೆ ಅಣ್ಣ? ಇದು ಐತೆ ದಾಲ್ ತಡ್ಕ, ಸೇವ್ ಭಾಜಿ, ಸೇವ್ ಮಸಾಲ, ಸೇವ್ ಟೊಮಾಟೊ, ಮಿಕ್ಸ್ ವೆಜ್, ಆಲೂ ಗೋಬಿ, ಭಿಂಡಿ ಫ್ರೈ, ಪನ್ನೀರ್ ಮಿಕ್ಸ್ ಬಜ್ಜಿ ಕೊಡಿ ಒಂದು ಹಾಪು. ಮಿಕ್ಸ್ ವೆಜ್ ಅರ್ಧ, ಆಮೇಲೆ 2 ರೊಟ್ಟಿ ಬಿಸಿ ಬಿಸಿ. ಎಷ್ಟು ವರ್ಷ ಆಯ್ತಣ್ಣ ಇಲ್ಲಿ ಬಂದು? 10 ವರ್ಷ ಆಗುತ್ತೆ. ಕನ್ನಡವನ್ನು ಮಾತಾಡೋದ್ರಿಂದ ಖುಷಿ ಆಗತ್ತಾ? ಫುಲ್ ಖುಷಿ ಆಗುತ್ತೆ. ಸರಿ, ಹಾಗಾದ್ರೆ ಅಡಿಗೆ ಸ್ಟಾರ್ಟ್ ಮಾಡಿ. ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಸರಿ, ಒಂದು ಅರ್ಧ ಮಿಕ್ಸ್ ತರಕಾರಿ ಸಾಗು ಮತ್ತು 2 ರೊಟ್ಟಿ ಕೊಡ್ತೀನಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ಒಟ್ಟಾಗಿ ಚೆನ್ನಾಗಿ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಹಾಕ್ತಾಯಿದ್ದಾರೆ. ಬಟಾಣಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು ಎಲ್ಲ ಹಾಕ್ತಾಯಿದ್ದಾರೆ ಇದಕ್ಕೆ. ನೋಡಿ ಈಗ ಮತ್ತೆ ಇದಲ್ಲದೆ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಬೆರೆಸ್ತಾ ಇದ್ದಾರೆ. ಪಂಜಾಬಿ ಡಾಬಾ ಮತ್ತು ರಾಜಸ್ಥಾನಿ ಡಾಬಾಗಳಲ್ಲಿ ತುಪ್ಪನ ಜಾಸ್ತಿನೇ ಉಪಯೋಗಿಸ್ತಾರೆ. ಮತ್ತು ನಮ್ಮ ದೇಶದ ಮೂಲೆಯಲ್ಲಿ ಇರೋದ್ರಲ್ಲಿ ಈ ಪಂಜಾಬಿ ಡಾಬಾ ಆಗಿರ್ಬೋದು, ರಾಜಸ್ಥಾನಿ ಡಾಬಾ ಆಗಿರ್ಬೋದು, ಈ ಒಂದು ಡಾಬಾಗಳಲ್ಲಿ ಒಂದು ಒಳ್ಳೆಯ ಆಹಾರ, ವಾಹನ ಚಾಲಕರಾದ ನಮಗೆ ಒಂದು ಒಳ್ಳೆಯ ಆಹಾರವೇ ಸಿಗ್ತದಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ವಾಹನಗಳಿಗೆ ಒಳ್ಳೆಯ ಸೇಫ್ಟಿ ಕೂಡ ಸಿಗುತ್ತಂತಾನೆ ಹೇಳ್ಬೋದು. ನಿಮ್ಮ ಹೆಸರಣ್ಣ? ಇದು ಅಜಯ್ ಶರ್ಮಾ. ಅಜಯ್ ಶರ್ಮಾ ಕಾರ್ಡಲ್ಲೇ ಐತಲ್ವಾ? ಇವರು ಕೊಡುವಂತಹ ಆಹಾರ ರುಚಿಯಾಗಿರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡದ ಮೇಲಿನ ಪ್ರೀತಿ, ಗೌರವ, ಕನ್ನಡವನ್ನು ಮಾತನಾಡಬೇಕೆನ್ನುವ ಆತುರ, ಇದೆಲ್ಲವನ್ನು ನೋಡುತ್ತಿದ್ದರೆ ಊಟದಕ್ಕಿಂತ ಮೊದಲೇ ರುಚಿಯಾದ ಮಾತುಗಳನ್ನಾಡಿದ ಸಹೋದರನಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ಕನ್ನಡ ಮಾತನಾಡುವುದಕ್ಕೆ ನಿಮಗೆ ಖುಷಿ ಆಗುತ್ತಾ ಅಂತ ಕೇಳಿದಾಗ ಖುಷಿ ಅಷ್ಟೇ ಅಲ್ಲ, ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರಲ್ಲ. ಕನ್ನಡದ ಮೇಲಿರುವಂಥ ಪ್ರೀತಿ ಯಾವಾಗಲೂ ಸದೋಕಾಲ ಹೀಗೆ ಇರಲಿ ಅಂತ ಹೇಳ್ತಾ ನಾವೀಗ ಊಟ ಮಾಡುವ ಸಮಯ. ಊಟದ ಟೇಸ್ಟ್ ಹೇಗಿದೆ ನೋಡೋಣ. ಎಲ್ಲ ರೆಡಿ ಆಗಿದೆ, ನೋಡೋಣ ಊಟದ ರುಚಿಯನ್ನು ಕೂಡ ನೋಡೋಣ. ಯಾಕಂದರೆ ಮಾತಿನಲ್ಲಿ ರುಚಿಕರವಾದ ಮಾತನ್ನಾಡಿ ನಮಗೆ ಸಂತೋಷಪಡಿಸಿದ್ದಾರೆ. ಈಗ ರುಚಿಯಾದ ಆಹಾರವನ್ನೊಂದು ಸಾರಿ ಸವಿದು ಊಟದ ರುಚಿ ಹೇಗಿದೆ ನೋಡೋಣ ಬನ್ನಿ. ತುಪ್ಪ ಎಲ್ಲ ಸಗದಾಗಿದೆ. ಬೆಂಡಿ ಫ್ರೈ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ. ಬನ್ನಿ. ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿ ಐತೆ. ಹೇಳಿದ ಹಾಗೆ ಪರವಾಗಿಲ್ಲ, ಸೂಪರ್ ಆಗಿ ಮಾಡಿದ್ದಾರೆ. ನಾರ್ಮಲ್ ರೈಸ್ ಕೊಟ್ಬಿಡಿ. ಇದೈತಿ ಇನ್ನು ನಾರ್ಮಲ್ ರೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಎಷ್ಟಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.